ಎನ್ನುವಂತಹ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಅನೇಕ ಜನರು ಕೃಷಿ ಕಾರ್ಯವನ್ನ ಮಾಡ್ತಾ ಇದ್ರು. ಅವರಲ್ಲಿ ರಂಗಪ್ಪ ಎನ್ನುವಂತಹ ಒಬ್ಬ ರೈತ ತನ್ನ ಹೆಂಡತಿ ಜೊತೆ ವಾಸಿಸುತ್ತಿದ್ದ. ಅವನು ತುಂಬಾ ಬಡವನಾಗಿದ್ದ ಹಾಗೂ ಅವನಲ್ಲಿದ್ದ ಸ್ವಲ್ಪ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಜೀವನವನ್ನ ಸಾಗಿಸ್ತಾ ಇದ್ದ. ಅವನ ತೋಟದಲ್ಲಿ ಹಸಿರು ತರಕಾರಿಗಳನ್ನು ಬೆಳೆದಿದ್ದ, ಅದನ್ನು ಚೆನ್ನಾಗಿ ನೋಡ್ಕೋತಿದ್ದ. ತನ್ನ ತೋಟಕ್ಕೆ ಹೋಗಿ ಬಂದು ಮನೆಯಲ್ಲಿ ತನ್ನ ಹೆಂಡತಿ ಮಾಡಿದ ಊಟವನ್ನು ಸೇವಿಸುತ್ತಿದ್ದ. ಹೆಂಡತಿಯನ್ನ ಪ್ರೀತಿಯಿಂದ ನೋಡ್ಕೊಂಡುತ್ತಿದ್ದ. ರಾತ್ರಿ ಊಟ ಮುಗಿಸಿ ಬೇಗನೆ ಮಲಗಿಕೊಂಡುತ್ತಿದ್ದ ಹಾಗೂ ಮರುದಿನ ಯಾವ ಕೆಲಸವನ್ನು ಮಾಡಬೇಕು ಅಂತ ಅವನು ಯೋಜನೆಗಳನ್ನು ಹಾಕಿಕೊಂಡುತ್ತಿದ್ದ. ತಾನು ಬೆಳೆದಿದ್ದ ಹಸಿರು ತರಕಾರಿಗಳನ್ನು ಪಟ್ಟಣಕ್ಕೆ ಹೋಗಿ ಮಾರಿ ಬರಬೇಕೆಂದು ಯೋಚಿಸಿದ್ದ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ತನ್ನ ತೋಟದ ಕಡೆಗೆ ಹೊರಟ. ತೋಟಕ್ಕೆ ಹೋಗಿ ನೋಡಿದ್ರೆ ಎಲ್ಲ ಹಸಿರು ತರಕಾರಿಗಳು ಹಾಳಾಗಿ ಹೋಗಿದ್ದು, ಅದನ್ನ ಯಾವುದೋ ಒಂದು ಪ್ರಾಣಿ ತಿಂದು ಹಾಳು ಮಾಡಿತ್ತು. ಇದನ್ನ ನೋಡಿ ಅವನ ಹೃದಯವೇ ಹೊಡೆಯು ಹೋಯಿತು. ಅವನಿಗೆ ತುಂಬಾನೇ ಬೇಸರವಾಯಿತು. ತನ್ನ ಪರಿಶ್ರಮ ಹಾಳಾಗಿದ್ದರಿಂದ ತುಂಬಾ ಬೇಸರಗೊಂಡ. ಹೊಲದಲ್ಲಿ ಮತ್ತಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಇನ್ನಷ್ಟು ಹಸಿರು ತರಕಾರಿಗಳನ್ನು ಬೆಳೆದೆ. ಅವುಗಳನ್ನು ಚೆನ್ನಾಗಿ ನೋಡಿಕೊಂಡ. ಆದರೆ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅವುಗಳನ್ನು ಕೂಡ ಯಾವುದೋ ಒಂದು ಪ್ರಾಣಿ ತಿಂದು ಹಾಳು ಮಾಡಿತ್ತು. ಇದರಿಂದ ರಂಗಪ್ಪ ಹೆಂಡತಿಗೆ, ನಾನು ಎಷ್ಟು ಕಷ್ಟಪಟ್ಟು ತರಕಾರಿಗಳನ್ನು ಬೆಳೆದ್ರೂ ಅದನ್ನು ಯಾವುದೋ ಪ್ರಾಣಿ ತಿಂದು ಹಾಳು ಮಾಡುತ್ತಿದೆ. ಇವತ್ತು ಅದನ್ನು ಕಂಡುಹಿಡಿಯಲೇಬೇಕು. ನಾನು ಇಂದು ಹೊಲದಲ್ಲಿಯೇ ಮಲಗುತ್ತೇನೆ. ಯಾವ ಪ್ರಾಣಿ ಬಂದು ನನ್ನ ತರಕಾರಿಗಳನ್ನು ತಿನ್ನುತ್ತಿದೆ ಎಂದು ನೋಡುತ್ತೇನೆ ಎಂದು ಹೇಳಿದ. ಅದರಂತೆ ಅವನು ರಾತ್ರಿ ಹೊಲಕ್ಕೆ ಬಂದು ಹೊಲದಲ್ಲಿಯೇ ಮಲಗಿಕೊಂಡ. ಸ್ವಲ್ಪ ಹೊತ್ತಿಗಾಗಲೇ ಏನೋ ಒಂದು ಶಬ್ದ ಬಂದಂತಾಯ್ತು. ನೋಡಿದ್ರೆ ಒಂದು ದನ ತರಕಾರಿಗಳನ್ನೆಲ್ಲಾ ತಿನ್ನುತ್ತಿದೆ. ಅದನ್ನೋಡಿ ರಂಗಪ್ಪ ಹೋಗಿ ಆ ದನವನ್ನು ಹಿಡಿದುಕೊಂಡ. ಸುತ್ತ ನೋಡಿದ್ರೆ ಅದರ ಮಾಲೀಕರು ಯಾರೂ ಕೂಡ ಕಾಣಿಸಲಿಲ್ಲ. ಹಾಗಾಗಿ ಆ ದನವನ್ನು ತನ್ನ ಮನೆಗೆ ಕರ್ಕೊಂಡು ಹೋದ. ದನ ಕೂಡ ತುಂಬಾನೇ ಹೆದರಿತ್ತು ಹಾಗೂ ಅವನ ಜೊತೆಯಲ್ಲಿ ಅದು ಬಂತು. ರಂಗಪ್ಪ ಮನೆಗೆ ಬಂದವನೇ ಆ ದನವನ್ನು ತನ್ನ ಹೆಂಡತಿಗೆ ತೋರಿಸಿದ ಹಾಗೂ ನಡೆದ ಎಲ್ಲಾ ವಿಷಯವನ್ನು ಅವಳಿಗೆ ತಿಳಿಸಿದ. ರಂಗಪ್ಪನ ಹೆಂಡತಿಗೂ ಕೂಡ ಆ ದನವನ್ನು ನೋಡಿ ತುಂಬಾನೇ ಸಂತೋಷವಾಯಿತು. ಅವಳು ಅದಕ್ಕೆ ಪ್ರೀತಿಯಿಂದ ಗೌರಿ ಎಂದು ಹೆಸರನ್ನ ಇಟ್ಟಿ. ಗೌರಿ ಸ್ವಲ್ಪ ದಿನದ ನಂತರ ಒಂದು ಮುದ್ದಾದ ಮರಿಗೆ ಜನ್ಮ ನೀಡಿತು. ಅವರಿಗೆ ಎಲ್ಲರಿಗೂ ಸಂತಸವೂ ಸಂತಸ. ಗೌರಿಯ ಆ ಮುದ್ದು ಮರಿಗೆ ರಂಗಪ್ಪನ ಹೆಂಡತಿ ಪ್ರೀತಿಯಿಂದ ಬಿಂದು ಎಂದು ಹೆಸರಿಟ್ಟರು. ರಂಗಪ್ಪ ಕಷ್ಟಪಟ್ಟು ಹೊಲದಲ್ಲಿ ದುಡಿಯತೊಡಗಿದ. ಅವರ ಜೀವನ ಸಂತೋಷದಿಂದ ಸಾಗತೊಡಗಿತು. ಹಾಗೂ ರಂಗಪ್ಪ ತನ್ನೆಲ್ಲ ಯಶಸ್ಸಿಗೆ ಗೌರಿಯ ಕಾಲ್ಗುಣವೇ ಕಾರಣ ಎಂದು ನಂಬಿದ್ದ. ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಅವರ ಮನೆಯ ಬಾಗಿಲನ್ನು ಬಡಿದ ಹಾಗೂ ತನ್ನ ದನ ಹಲವು ದಿನಗಳಿಂದ ಕಾಣೆಯಾಗಿದೆ ಎಂಬುದನ್ನು ಕೂಡ ತಿಳಿಸಿದ. ನಿಮ್ಮ ಮನೆಯಲ್ಲಿರುವ ದನವೇ ನನ್ನ ದನ, ನಾನು ಅದನ್ನು ಹಿಂದೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ. ಈ ಮಾತನ್ನು ಕೇಳಿದಂತಹ ರಂಗಪ್ಪನ ಹೆಂಡತಿಯ ಹೃದಯವೇ ಹೊಡೆದು ಹೋಯಿತು. ಅವಳು ಆ ದನಕ್ಕೆ ತಾಯಿ ಪ್ರೀತಿಯನ್ನು ನೀಡಿ ಸಾಕಿ ಸಲಹಿದ್ಲು. ಅವಳಿಗೆ ಅದಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎನ್ನುವಷ್ಟು ನೋವು ಉಂಟಾಯಿತು. ಗೌರಿ ಕೂಡ ಅವನ ಜೊತೆ ಹೋಗಲು ನಿರಾಕರಿಸಿದಳು. ಜೋರಾಗಿ ಕೂಗಲು ಶುರು ಮಾಡಿಕೊಂಡು. ಇದರಿಂದ ಆ ಗೌರಿಯ ಮೊದಲಿನ ಮಾಲೀಕನಿಗೆ ತುಂಬಾನೇ ನೋವಾಯಿತು. ಅವನು ರಂಗಪ್ಪನ ಹೆಂಡತಿಯ ಬಳಿಗೆ ಬಂದು, ತಾಯಿ, ನೀವು ಈ ದನಕ್ಕೆ ಎಷ್ಟು ಪ್ರೀತಿಯನ್ನ ನೀಡಿದ್ದೀರಿ ಅಂತ ಅವಳು ನನ್ನ ಜೊತೆ ಬರಲು ನಿರಾಕರಿಸುವುದರಿಂದಲೇ ತಿಳಿಯುತ್ತದೆ. ನನಗೆ ತುಂಬಾ ಸಂತೋಷವಾಯಿತು. ನಿಮ್ಮನ್ನ ದೂರ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುವುದಿಲ್ಲ. ಈ ದನ ನಿಮ್ಮ ಬಳಿಯಲ್ಲಿ ಇರಲಿ. ನನಗೆ ಇದರ ಪ್ರತಿಯಾಗಿ ಸ್ವಲ್ಪ ಹಣವನ್ನು ನೀಡಿದರೆ ಸಾಕು ಅಂತ ಹೇಳಿದ. ಅವಳಿಗೆ ಕೂಡ ತುಂಬಾನೇ ಸಂತೋಷವಾಯಿತು. ಸ್ವಲ್ಪ ಹಣವನ್ನು ಆತನಿಗೆ ನೀಡಿ ಕಳುಹಿಸಿದ್ಲು. ಅಂದಿನಿಂದ ಗೌರಿ, ಬಿಂದು ಹಾಗೂ ರಂಗಪ್ಪ ಅವನ ಹೆಂಡತಿ ಎಲ್ಲರೂ ಸಂತೋಷದಿಂದ ಊರಲ್ಲಿ ವಾಸಿಸೋಕೆ ಶುರು ಮಾಡಿದ್ರು.